ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದೇಶದಲ್ಲಿ ನೀವು ನಂಬಲ್ಲ, ಕೇವಲ 3-4% ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಟ್ರೇಡ್ ಮಾಡುವಂಥವ್ರು 1% ಇದ್ದರೆ ದೊಡ್ಡ ವಿಷಯ ಆಯಿತು. ಅದರಲ್ಲೂ ಕೂಡ ಹುಡುಗರೇ ಜಾಸ್ತಿ ಟ್ರೇಡ್ ಮಾಡೋದು. ಕ್ಲೋಸ್ ಟು 85% ಜನ ಇನ್ವೆಸ್ಟರ್ಸ್ಗಳು ಹುಡುಗರೆ, ಉಳಿದ 15% ಫೀಮೇಲ್ ಇನ್ವೆಸ್ಟರ್ಸ್ಗಳಿದ್ದಾರೆ ಆಯಿತಾ. ನಮ್ಮ ದೇಶದಲ್ಲಿ ಹೆವಿ ಕಡಿಮೆ ಜನ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಾರೆ ಆಯಿತಾ. ಚೈನಾದಲ್ಲಿ ಮೋಸ್ಟ್ಲಿ 10-11% ಜನ ಇನ್ವೆಸ್ಟ್ ಮಾಡ್ತಾರೆ. ಅಮೆರಿಕಾದಲ್ಲಂತೂ ಕ್ಲೋಸ್ ಟು 50-60% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಆಯಿತಾ. ಇನ್ನೂ ನಮ್ಮ ದೇಶ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದೆ ಆಯಿತಾ. ನಮ್ಮ ದೇಶದಲ್ಲಿ ಏನಾದರೂ 50% ಜನ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಅಂದರೆ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಆಗುತ್ತೆ ಜಗತ್ತಲ್ಲಿ ಆಯಿತಾ. ಸೊ ಈಗ ಅಂದರೆ ಅರ್ಲಿ ಇನ್ವೆಸ್ಟ್ ಮಾಡೋರಿಗೆ ಅದು ಅಡ್ವಾಂಟೇಜು. ಈಗೇನು ಬರೀ 2-3% ಜನ ಆ್ಯಕ್ಟಿವ್ ಇದ್ದರೆ ಫ್ಯೂಚರ್ನಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡೋಕ್ಕೆ ಶುರುವಾದಾಗ ಸ್ಟಾರ್ಟಿಂಗ್ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಯಿತಾ. ಇನ್ನು ನಮ್ಮ ದೇಶದಲ್ಲಿ ನೀವು ನಂಬಲ್ಲ, ಕರೆಂಟ್ಲಿ ಏನು ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟಿಗೆ, ಅದರಲ್ಲಿ 100ರಲ್ಲಿ ಒಬ್ಬರು ಮಾತ್ರ ಬ್ಯಾಂಕ್ FD ರೇಟ್ಗಿಂತ ಜಾಸ್ತಿ ರಿಟರ್ನ ಪಡ್ಕೋತಾರಂತ. ಅಂದರೆ 7-8%ಗಿಂತ ಜಾಸ್ತಿ ರಿಟರ್ನ ಪಡ್ಕೊಳ್ಳುವಂಥವ್ರು ಬರೀ 1% ಜನ. ಉಳಿದವರೆಲ್ಲ ಬ್ಯಾಂಕ್ FDಗಿಂತ ಕಡಿಮೆ ರಿಟರ್ನ್ ಪಡ್ಕೋತಾ ಇದ್ದಾರೆ. ಅಂದರೆ ಉಳಿದ 99% ಜನ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕಿಂತ FDಗೆ ಇನ್ವೆಸ್ಟ್ ಮಾಡಿದ್ರೇ ಸಾಕು, ಅವ್ರಿಗೆ ಅಲ್ಲೇ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಆಯಿತು ಆಯಿತಾ. ಇನ್ವೆಸ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಪ್ರಾಫಿಟ್ ಮಾಡುವಂಥವ್ರು ತುಂಬ ಕಡಿಮೆ ಇದ್ದಾರೆ. ಏನಕ್ಕೆ ಅಂದರೆ ಶಿಸ್ತಾಗಿ ಯಾರು ಇನ್ವೆಸ್ಟ್ ಮಾಡಲ್ಲ ಆಯಿತಾ. ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ದುಡ್ಡು ಬರಬೇಕು ಅಂದ್ರೆ ಆಗಲ್ಲ ಆಯಿತಾ. ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನಿಗೆ ಬರ್ತೀನಿ ಆಯಿತಾ. ಇದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ. ಫ್ಯೂಚರ್ ಆ್ಯಂಡ್ ಆಪ್ಷನ್ ನಾನು ಇದುವರೆಗೂ ಟ್ರೇಡೇ ಮಾಡಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲೇ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಲೇ ಬೇಕಾದ್ರೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಆಯಿತಾ. ನಾನು ಒಂಥರ ಬಿಗಿನರು, ಕೆಲವೊಂದು ಬೇಸಿಕ್ ನಾಲೆಡ್ಜನ್ನು ಪಡ್ಕೊಂಡಿದ್ದೀನಿ. ನಾನೇನು ಶೇರ್ ಮಾಡ್ತಾ ಇದ್ದೀನಿ ಇದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನನಗೆ ಗೊತ್ತಿರೋ ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಯಿತಾ. ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ 100ರಲ್ಲಿ 10 ಜನ ಮಾತ್ರ ಪ್ರಾಫಿಟ್ ಮಾಡೋದಂತೆ. 100ರಲ್ಲಿ ಬರೀ 10 ಜನ ಪ್ರಾಫಿಟ್ ಮಾಡ್ತಾರೆ ಆಯಿತಾ. ಬುದ್ಧಿವಂತರು, ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋರು, ಶಿಸ್ತಾಗಿರುವಂಥವ್ರು ನನಗನ್ನಿಸ್ದಂಗೆ ಈ ಒಂದು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ಹೆವಿ ಪ್ರಾಫಿಟನ್ನು ಮಾಡ್ತಾರೆ ಆಯಿತಾ. ಕೋಟ್ಯಾನ್ಗಟ್ಟಲೆ ಪ್ರಾಫಿಟನ್ನು ಮಾಡುವಂಥವ್ರು ಈ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡರ್ಸು ಇದ್ದಾರೆ ಆಯಿತಾ. ಲಾಸ್ ಮಾಡ್ಕೊಳ್ಳುವಂಥವ್ರು ಕೂಡ ಬೇಜಾನ್ ಜನ ಇದ್ದಾರೆ. ಹೇಳಿದ್ನಲ್ಲ, 100ರಲ್ಲಿ 90% ಜನ, 100ರಲ್ಲಿ 90 ಜನ ಲಾಸ್ ಮಾಡ್ಕೋತಾರೆ ಆಯಿತಾ. ಆ್ಯಾವ್ರೇಜ್ ಲಾಸ್ ಬಂದುಬಿಟ್ಟು ಕ್ಲೋಸ್ ಟು 1,10,000 ಅಂತೆ. ಹೋದ ವರ್ಷದ್ದು ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಪ್ರಾಫಿಟ್ ಮಾಡೋರು ಹಂಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಲಾಸ್ ಮಾಡ್ಕೊಳ್ಳೋರು ಕೂಡ ಹಂಗೆ ಲಾಸ್ ಮಾಡ್ಕೋತಾ ಇದ್ದಾರೆ. ಸೊ ನಾನು ಕೂಡ ಇವನು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತೀನಿ, ಬಟ್ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಹೆಂಗಪ್ಪ ಇನ್ವೆಸ್ಟ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಆಯಿತಾ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ನಾನು ಪರ್ಸ್ನಲಿ ಏಂಜಲ್ ಒನ್ ಮತ್ತು ಝೆರೋದಾ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಏಂಜಲ್ ಒನ್ ಫ್ರೀ ಇದೆ, ಝೆರೋದಾ ನೀವು 100-200 ಪೇ ಮಾಡಬೇಕಾಗುತ್ತೆ. ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಕ್ರಿಯೇಟ್ ಮಾಡಿದ ತಕ್ಷಣ ಏನೋ ರ್ಯಾಂಡಮಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ಸೊ ಪರ್ಸನಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ಫಸ್ಟ್ ನಂಗೆ ಅನ್ನಿಸ್ದಂಗೆ ನೀವು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಫಸ್ಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಆಯಿತಾ. ಮ್ಯೂಚುವಲ್ ಫಂಡಿಂದ ಶುರು ಮಾಡಿ. ಅದರಲ್ಲೇ ಬೇಜಾನಿದೆ, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು, ಬೇಜಾನಿ ಏನೇನೋ ಬರುತ್ತೆ ಆಯಿತಾ. ಸೊ ಅದರಲ್ಲಿ ನೀವು ಬ್ಲೂ ಚಿಪ್ಸ್ ಅಂತ ಬರುತ್ತೆ. ಇಂಡೆಕ್ಸಿಂದ ಬೇಕಾದ್ರೆ ಶುರು ಮಾಡಿ ಆಯಿತಾ. ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ಫಂಡ್ಗಳಂತ ಬರ್ತವೆ, ಡೆಟ್ ಫಂಡ್ಗಳಂತ ಬರ್ತವೆ. ಇವೆಲ್ಲ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇವರಿಂದ ಶುರು ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಯಾವಾಗ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ ನಿಮಗೆ ಮ್ಯೂಚುವಲ್ ಫಂಡ್ ಕೂಡ ಹಂಗೆ ಮೇಲಕ್ಕೆ ಹೋಗುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ. ಈ ರೀತಿಯೆಲ್ಲ ನಿಮಗೆ ಅದನ್ನು ನೋಡ್ತಾ ಒಂದು ಐಡಿಯಾ ಬರುತ್ತೆ, ಓಕೆ ಈ ರೀತಿ ಕೆಲಸವನ್ನು ಮಾಡುತ್ತೆ ಅಂತ. ನಾನು ಕೂಡ ಮ್ಯೂಚುವಲ್ ಫಂಡಿಂದನೇ ಶುರು ಮಾಡಿದ್ದು. ಸ್ಟಾರ್ಟಿಂಗ್ ನಾನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು, ಆಗ ನನಗೆ ಒಂದು ಐಡಿಯಾ ಬಂತು, ಓಕೆ ಆ ಮ್ಯೂಚುವಲ್ ಫಂಡ್ ಒಳಗಡೆ ಯಾವುದೆಲ್ಲ ಸ್ಟಾಕ್ಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಒಂದು ಲೆವೆಲಿಗೆ ಐಡಿಯಾ ಬಂದು. ನಾನು ಈಗ ನಿಜವಾಗ್ಲೂ ಯಾವುದೇ ರಿಸರ್ಚನ್ನು ಮಾಡಲ್ಲ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಕ್ಲೋಸ್ ಟು 50%, 40-50% ಸ್ಟಾಕ್ ಮಾರ್ಕೆಟಲ್ಲಿರೋದು. ಬಟ್ ನಾನು ನಿಜ ರಿಸರ್ಚ್ ಮಾಡಲ್ಲ. ನಾನು ಸ್ಮಾಲ್ ಕೇಸನ್ನು ಯೂಸ್ ಮಾಡ್ತೀನಿ ಆಯಿತಾ. ಕೆಲವೊಂದು ಇಂಡಿವಿಜುವಲ್ಲು ಕೂಡ ಇನ್ವೆಸ್ಟ್ ಮಾಡ್ತೀನಿ. ಸ್ಮಾಲ್ ಕೇಸ್ ಅನ್ನುವಂಥದ್ದು ಪ್ಲ್ಯಾಟ್ಫಾರ್ಮು. ಸೊ ಅವ್ರದ್ರಲ್ಲಿ ಕೆಲವೊಂದು ಬ್ಯಾಸ್ಕೆಟ್ ಆಫ್ ಸ್ಟಾಕ್ ಇರುತ್ತೆ, ಅದರಲ್ಲಿ ನೋಡ್ಕೋತೀನಿ. ಅವರೇ ಎಲ್ಲ ಸಜೆಷನ್ ಕೊಟ್ಟಿರ್ತಾರೆ. ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಅದಕ್ಕೆ ನಾನು ಇನ್ವೆಸ್ಟನ್ನು ಮಾಡ್ತೀನಿ. ಅದು ನನ್ನ ಝೆರೋದಾ ಅಥವಾ ಏಂಜಲ್ ಒನ್ ಅಕೌಂಟ್ ಮುಖಾಂತರ ಇನ್ವೆಸ್ಟ್ ಆಗುತ್ತೆ ಆಯಿತಾ. ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇನ್ಡೆಪ್ತ್ ಹೋಗ್ತಿಲ್ಲ. ಮೆಜಾರಿಟಿ ಜನ ಮಿಸ್ಟೇಕ್ ಮಾಡುವಂಥದ್ದು ಏನಪ್ಪ ಅಂತ ಅಂದರೆ, ಇನ್ವೆಸ್ಟ್ ಮಾಡ್ತಾರೆ, ಒಂದಿನ ಲಾಸ್ ಆಯಿತು ಅಂದರೆ ಲಾಸ್ ಆಯಿತು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸೆಲ್ ಮಾಡಿಬಿಡ್ತಾರೆ. ಮತ್ತು ವಾಪಸ್ ಸ್ಟಾಕ್ ಮಾರ್ಕೆಟಿಗೆ ಬರೋದೇ ಇಲ್ಲ. ಮೆಜಾರಿಟಿ ಜನ ಪ್ರಾಬ್ಲಮ್ ಆಗೋದೇ ಹಿಂಗೆ ಆಯಿತಾ. ಸುಮ್ಮನೆ ಯಾವುದೋ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡೋದು, ಅದು ಲಾಸ್ ಆಯಿತು ಅಂತ ಅಂದರೆ ಹೋಯ್ತು ಅನ್ನೋದು ಸೆಲ್ ಮಾಡೋದು. ಪ್ರಾಫಿಟ್ ಆಯಿತು ಅಂದರೆ ಹಂಗೆ ಇಟ್ಕೊಂಡಿರ್ತಾರೆ. ಯಾವಾಗ ಸೆಲ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಆಯಿತಾ.
ಮೆಜಾರಿಟಿ ಜನ ನನಗೆ 10% ಪ್ರಾಫಿಟ್ ಆಯಿತು 20ಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡು ಇಟ್ಕೊಂಡಿರ್ತಾರೆ, ತಗೋ ನೆಗೆಟಿವ್ ಆಗುತ್ತೆ. ಸೊ ಮೆಜಾರಿಟಿ ಜನಕ್ಕೆ ಯಾವಾಗ ಸೆಲ್ ಮಾಡಬೇಕು ಯಾವಾಗ ಬೈ ಮಾಡಬೇಕು ಅನ್ನೋ ನಾಲೆಡ್ಜ್ ತುಂಬ ಕಡಿಮೆ ಇರುತ್ತೆ ಅಂತ. ಬೇಜಾನ್ ಜನ ಈ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳೆಲ್ಲ ಸಿಗ್ತಾರೆ, ಹೊರ್ಗಡೆನೂ ಸಿಗ್ತಾರೆ, ನಿಮ್ಗೆ ಆನ್ಲೈನಲ್ಲೂ ಸಿಗ್ತಾರೆ. ಅವ್ರನ್ನ ಕನ್ಸಲ್ಟ್ ಮಾಡಿದ್ರು ತುಂಬ ಒಳ್ಳೆಯದು ಆಯಿತಾ. ಕೆಲವು ಜನ ಒಳ್ಳೆ ಕನ್ಸಲ್ಟೆಂಟ್ಗಳು ಇರ್ತಾರೆ, ಕೆಲವು ಜನ ದುಡ್ಡು ಮಾಡೋದಕ್ಕೆ ಅಂತಲೇ ಈ ರೀತಿ ಫ್ರಾಡ್ ಮಾಡುವಂಥ ಏಜೆನ್ಸಿಗಳು ಕೂಡ ಬೇಜಾನಿದೆ. ನೋಡಿಕೊಂಡು ಚೆನ್ನಾಗಿ ನಿಮ್ಗೆ ಅಡ್ವೈಸ್ ಕೊಡುವಂಥವ್ರು, ಅಂದರೆ ಎಲ್ಲ ಮೆಜಾರಿಟಿ ಜನಕ್ಕೆ ಅವ್ರು ಪ್ರಾಫಿಟ್ ಮಾಡಬೇಕು ಅಂತಲೇ ಇರುತ್ತೆ, ಬಟ್ ನೋಡಿಕೊಂಡು ನೀವು ಆ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಆಯಿತಾ. ಕೆಲವು ಜನ ಇದ್ದಾರೆ ಒಳ್ಳೆ ಅಡ್ವೈಸರ್ಗಳು, ನಿಮಗೆ ರಿಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಶಿಸ್ತು ತುಂಬ ಇಂಪಾರ್ಟೆಂಟ್ ಆಯಿತಾ, ಮತ್ತು ಪೇಷನ್ಸ್ ಕೂಡ ಅಷ್ಟೇ. ಒಂದು ಸಲ ಇನ್ವೆಸ್ಟ್ ಮಾಡಿ ನಿಮ್ಗೆ ನಾಳೆ ರಿಟರ್ನ್ ಬೇಕು ಅಂದರೆ 100% ಸಿಗೋಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 1 ವರ್ಷ 2 ವರ್ಷ 3 ವರ್ಷ, ಕೆಲವು ಜನ ಮ್ಯೂಚುವಲ್ ಫಂಡಲ್ಲಿ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಒಳ್ಳೆ ರಿಟರ್ನ್ ಸಿಗ್ತಾ ಇರುತ್ತೆ ಎಷ್ಟೋ ಜನರಿಗೆ. ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಮೆಜಾರಿಟಿ ಜನ ಏನು ಮಾಡ್ತಾರೆ ಗೊತ್ತಾ, ಏನೋ ಒಂದು ಕಮಿಟ್ಮೆಂಟ್ ಬರುತ್ತೆ ಅಂದ್ಕೊಳ್ಳಿ, ಪಟ್ ಅಂತ ಸ್ಟಾಕ್ ಮಾರ್ಕೆಟ್ನ ತೆಗೆದು ಬಿಡ್ತಾರೆ ಆಯಿತಾ. ಎಕ್ಸಿಟ್ ಲೋಡ್ ಏನು ನೋಡಿರಲ್ಲ, ಎಷ್ಟು ಅವ್ರು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಪ್ರಾಫಿಟ್ ಮೇಲೆ, 1 ವರ್ಷದೊಳಗೆ ತೆಗೆದ್ರೆ ಏನೆಲ್ಲ ಎಷ್ಟೆಲ್ಲ ಕಟ್ಟಾಗುತ್ತೆ ಇದ್ರ ಬಗ್ಗೆ ಏನು ನೋಡೇ ಇರಲ್ಲ, ಸುಮ್ಮನೆ ತಗೊಂಡ್ಬಿಡ್ತಾರಲ್ಲ ಆಯಿತಾ. ಸೊ ಒಂದು ಸಲ ಅದಕ್ಕೆ ಕಮಿಟ್ ಆಗಿದ್ದೀರಾ ಅಂತ ಅಂದರೆ ನೀವು ಅದಕ್ಕೆ ಓಕೆ, ಏನೇ ಹೊರಗಡೆ ನೆಸೆಸಿಟಿ ಇದೆ, ಏನೋ ದುಡ್ಡು ಬೇಕು ಅಂದ್ರೂ ಕೂಡ ತೆಗಿಬಾರ್ದು, ಆ ರೀತಿ ಮೈಂಡ್ಸೆಟ್ ಇರಬೇಕು. ಮೆಜಾರಿಟಿ ಜನ ಫೇಲ್ ಆಗೋದೇ ಅಲ್ಲಿ ಆಯಿತಾ. ಅದಕ್ಕೇ ತುಂಬ ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಾಯ್ತಾ. ಹೌದು, ಇಂಟ್ರಾಡೇ ಮಾಡುವಂಥವ್ರು ಇದ್ದಾರೆ ಆಯಿತಾ, ಅವರೆಲ್ಲ ನಾಲೆಡ್ಜ್ ತಿಳ್ಕೊಂಡು ಮಾಡ್ತಾರೆ. ನಿಮಗೇನು ಗೊತ್ತಿಲ್ಲ ಅಂದರೆ ದಯವಿಟ್ಟು ಅದನ್ನು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಹೆಂಗೆ ಗೊತ್ತಾ, ಒಂದು ಸ್ಟಾಕ್ ಅಂದರೆ ಇವತ್ತು ಕೆಳಗೆ ಹೋಗ್ಬೋದು, ನಾಳೆ ಮೇಲಕ್ಕೆ ಹೋಗ್ಬೋದು. ಈ ವರ್ಷ ಡೌನ್ ಇರುತ್ತೆ, ಫುಲ್ ಫ್ಲ್ಯಾಟ್ ಇರುತ್ತೆ, ಮೇಲಕ್ಕೆ ಹೋಗಲ್ಲ. ನೆಕ್ಸ್ಟ್ ವರ್ಷ ಪಟ್ ಅಂತ ಮೇಲಕ್ಕೆ ಹೋಗ್ಬೋದು. ಈ ವರ್ಷ 0 ರಿಟರ್ನ್ ಕೊಟ್ಬಿಡೋ, ನೆಕ್ಸ್ಟ್ ವರ್ಷ ಡಬಲ್ ರಿಟರ್ನ್ ಕೊಡ್ಬೋದು. 2 ವರ್ಷದ್ದು ಒಟ್ಟಿಗೆ ಕೊಟ್ಬಿಡುತ್ತೆ ಎಷ್ಟೋ ಸಲ. ಸೊ ಈ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಆಗ್ತಾನೆ ಇರುತ್ತೆ. ಪೇಷನ್ಸ್ ಇಟ್ಕೊಳ್ಳಿ. ಇವತ್ತು ಇನ್ವೆಸ್ಟ್ ಮಾಡಿ ನಾಳೆ ಸಿಗಬೇಕು ಅಂದರೆ ದೇವ್ರಣೆ ಆಗಲ್ಲ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಆಯಿತಾ. 1 ಲಕ್ಷ ನಂದು ಇದುವರೆಗೂ ನಂದು ಹೈಯೆಸ್ಟ್ ಕಳ್ಕೊಂಡಿರೋದು ಒಂದೇ ದಿನಕ್ಕೆ ಅಂತ ಅಂದರೆ 1 ಲಕ್ಷ 1.5 ಲಕ್ಷ ಒಂದೇ ದಿನಕ್ಕೆ 1.5 ಲಕ್ಷ ಹೋಗಿದೆ ಆಯಿತಾ. ಇದುವರೆಗೂ ಬಂದಿರೋದು ಒಂದೇ ದಿನಕ್ಕೆ 1,10,000 ಒಂದೇ ದಿನಕ್ಕೆ ಬಂದಿರೋದು ಆಯಿತಾ. ಬಟ್ ರಿಕವರ್ ಆಗುತ್ತೆ ಆಯಿತಾ, ನನಗೆ ಕಾನ್ಫಿಡೆನ್ಸ್ ಇದೆ ಆಯಿತಾ. ಏನಕ್ಕೆ ಅಂದರೆ ನನಗೆ ಎಷ್ಟೋ ದುಡ್ಡು ದಿನಕ್ಕೆ 10,000 20,000 30,000 ಬಂದಿರುವಂಥದ್ದು ಇದೆ, ಒಂದೇ ಸಲ ಹೋಗಿರುವಂಥದ್ದು ಇದೆ ಆಯಿತಾ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ ಲಾಂಗ್ ಟರ್ಮಲ್ಲಿ ಆಯಿತಾ. ನಾನು ಇವತ್ತಿನ ಬಗ್ಗೆ ಯೋಚನೆ ಮಾಡ, ಲಾಂಗ್ ಟರ್ಮಲ್ಲಿ ನಾನು ಇನ್ವೆಸ್ಟೆಡ್ ಆಗಿರ್ತೀನಿ ಆಯಿತಾ. ಬೀಯಿಂಗ್ ಇನ್ವೆಸ್ಟೆಡ್, ನೀವು ಇನ್ವೆಸ್ಟೆಡ್ ಇರುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ ಆಯಿತಾ. ನಿಮಗೆ ಮುಂದೊಂದು ದಿನ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಮೈಂಡ್ ಸೆಟ್ ನನಗಿದೆ ಆಯಿತಾ. ನಾನು ಇವತ್ತಿನ ಲಾಸ್ ನೋಡೋದಕ್ಕೆ ಹೋಗಲ್ಲ, ಇವತ್ತಿನ ಪ್ರಾಫಿಟ್ ನೋಡೋಕೆ ಹೋಗಲ್ಲ. ಇವತ್ತು ಬರ್ಬೋದು, 1 ಲಕ್ಷ ಬಂತು ಗುರು ಇವತ್ತು ಅಂದ್ಕೊಂಡು ಸುಮ್ಮನೆ ಆಗಲ್ಲ ಆಯಿತಾ. ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ಈ ಪೇಷನ್ಸ್ ತುಂಬ ಇಂಪಾರ್ಟೆಂಟು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇದಿಷ್ಟನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ನಾನು ನಂದು ಕಳೆದ ಒಂದು 3 ವರ್ಷದ ಆ್ಯಾವ್ರೇಜ್ ನೋಡೋಕ್ಕೆ ಹೋದರೆ, ಪ್ರಾಪರಾಗಿ ಇನ್ವೆಸ್ಟ್ ಮಾಡ್ತಿರೋದು ಒಂದು 4 ವರ್ಷದಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಅದರದ್ದೊಂದು ಆ್ಯಾವ್ರೇಜ್ ನೋಡೋಕ್ಕೆ ಹೋದರೆ ನನಗೆ ವರ್ಷಕ್ಕೊಂದು 15% ಆದರೂ ಒಂದು ಆ್ಯಾವ್ರೇಜ್ ರಿಟರ್ನ್ ಸಿಕ್ಕಿದೆ ನನಗೆ. 15% ಆರಾಮಾಗಿ ಸಿಕ್ಕಿದೆ ಆಯಿತಾ. ಸೊ ನನಗಿನ್ನ ನಿಜವಾಗ್ಲೂ ನಾನು ಏನಾದರೂ ಅದನ್ನು ಎಫ್ ಡಿಲಿ ಇಟ್ಟಿದ್ರೆ ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಒಳ್ಳೆ ರಿಟರ್ನ್ ದೇವನ ಸಿಗ್ತಿರ್ಲಿಲ್ಲ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಯಿತಾ. ಏನಕ್ಕೆ ಅಂದರೆ ನಾನು ಯಾವುದು ರಿಸರ್ಚ್ ಮಾಡಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ನೋಡಲ್ಲ. ಒಂದು ಅಡ್ವೈಸರ್ ಮುಖಾಂತರ ಅಂದರೆ ಸ್ಮಾಲ್ ಕೇಸ್ ಮುಖಾಂತರ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಒಳ್ಳೆ ರಿಟರ್ನ್ದು ಸಿಗ್ತಾಯಿದೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳಿ, ಫುಲ್ ಪೇಷನ್ಸ್ ಆಗಿದ್ದೀನಿ ನಾನು ಆಯಿತಾ. ಸೊ ಇದಿಷ್ಟು ಮಾತ್ರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಆನ್ಲೈನ್ ಎಷ್ಟೋ ಜನ ಅಂತಾರೆ ಆಯಿತಾ, ಫ್ಯೂಚರ್ ಆಪ್ಷನ್ ಇಷ್ಟು ದುಡ್ಡು ಅಷ್ಟು ದುಡ್ಡು, ಹೌದು ಮಾಡೋರು ಇದ್ದಾರೆ. ಬಟ್ ನೀವು ಮಾಡ್ಬೋದು ಅಂತ ಅಂದ್ಕೊಂಬಿಡಿ ಆಯಿತಾ. ನಿಮಗೂ ಮಾಡೋ ಚಾನ್ಸ್ ಇದೆ, ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ನೀವು ಕೂಡ ಮಾಡ್ಬೋದು ತಿಳ್ಕೊಂಡು ಆಯಿತಾ. ಬಟ್ ಯಾವುದೇ ಆಗಲಿ, ಈಕ್ವಿಟಿನರ್ ಆಗಲಿ ಫ್ಯೂಚರ್ ಆಪ್ಷನ್ ಆಗಲಿ ಯಾವುದೇ ಆಗಲಿ ಯೋಚನೆ ಮಾಡಿ ಕಷ್ಟಪಟ್ಟರು ಒಂದು ದುಡ್ಡು ನೀವು ಆಯಿತಾ. ಸುಮ್ಮನೆ ಊದಿರಲ್ಲ ಆಯಿತಾ. ಕಳ್ಕೊಂಡ್ರೆ ಫುಲ್ ಕಳ್ಕೊತೀರ. ಹಂಗೆ ಬಂದರೂ ಬರ್ಬೋದು, ಬಟ್ ಈ ಲಾಸ್ ಆಗಬಹುದು ನಿಮಗೆ ಅನ್ನೋದನ್ನು ಕೂಡ ತಲ್ಲಿಟ್ಕೊಳ್ಳಿ ಆಯಿತಾ. ಬೇಜಾನ್ ಜನ ಕಳ್ಕೋತಾರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ. ಪ್ರಾಪರಾಗಿ ಪೇಷನ್ಸಿಂದ ಒಂದು ಕಡಿಮೆನೇ ಬರಲಿ ಗುರು, ನಿಮ್ಗೆ ಡಬ್ಬಲ್ ಆಗಬೇಕಾಗಿಲ್ಲ ಒಂದು ತಿಂಗಳಿಗೆ. ನಿಮಗೆ ಬ್ಯಾಂಕ್ ಎಫ್ ಡಿಗಿಂತ ಒಳ್ಳೆ ರಿಟರ್ನ್ ಬರುವಂಥದ್ದಕ್ಕೆ ಇನ್ವೆಸ್ಟ್ ಮಾಡಿ. ಹೇಳ್ತೀನಲ್ಲ, ಮ್ಯೂಚುವಲ್ ಫಂಡಿಂದ ಶುರು ಮಾಡಿ. ಮ್ಯೂಚುವಲ್ ಫಂಡೇ ಒಳ್ಳೆ ಮ್ಯೂಚುವಲ್ ಫಂಡ್ಗೆ ಹಾಕಿದ್ರಿ ಅಂದರೆ ಆವ್ರೇಜ್ 14% 15% ರಿಟರ್ನ್ ಕೊಡುತ್ತೆ ನಿಮಗೆ. ಮ್ಯೂಚುವಲ್ ಫಂಡೇ ಎಷ್ಟು ಕೊಡುತ್ತೆ ಗುರು. ಸೊ ಇದು ನನ್ನ ಸಜೆಷನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಎಜುಕೇಟ್ ಮಾಡಬೇಕಾಯ್ತಾ, ತುಂಬ ಜನರಿಗೆ ಇದನ್ನು ಗೊತ್ತಿಲ್ಲ. ತುಂಬ ಜನರಿಗೆ ಈ ಥರನೂ ಇದೆ ಅಂತಲೇ ಗೊತ್ತಿಲ್ಲ ಆಯಿತಾ. ಫೈನಾನ್ಷಿಯಲ್ ಎಜುಕೇಷನ್
ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ, ಅದೇ ಬೇಜಾರು. ಸ್ಕೂಲಲ್ಲೇ ಹೇಳ್ಕೊಡು, ಒಂದು ಲೆಸನ್ ಇರಬೇಕು, ಒಂದು ಪಾಠನೇ ಬರಬೇಕು. ನಂಗೆ ಅನ್ನಿಸ್ತಂಗೆ ಒಂದು ಬುಕ್ಕೇ ಬರಬೇಕು ಪ್ರತಿ ವರ್ಷ. ಸ್ಟಾಕ್ ಮಾರ್ಕೆಟ್, ಈ ಫೈನಾನ್ಷಿಯಲ್ ಬಗ್ಗೆ ಸ್ಕೂಲಿಂದನೇ ಫೈನಾನ್ಸ್ ಅಂತ ಒಂದು ಬರಬೇಕು ಸಬ್ಜೆಕ್ಟ್, ಆಯಿತಾ. ಏನು ಸೈನ್ಸು, ಕೆಮಿಸ್ಟ್ರಿ, ವಿಜ್ಞಾನ, ಭೌತಶಾಸ್ತ್ರ, ಸಮಾಜಶಾಸ್ತ್ರ ಅಂತ ಎಲ್ಲ ಹೆಂಗೆ ಓದ್ತೀವಿ, ಫೈನಾನ್ಸು ಬರಬೇಕು, ಆಯಿತಾ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಇವೆಲ್ಲ ಸ್ಕೂಲಿಂದ ಹೇಳ್ಕೊಟ್ರೆ ನಂಗೆ ಅನ್ನಿಸ್ತಂಗೆ ಫ್ಯೂಚರ್ನಲ್ಲಿ ಅವ್ರೇನು ದುಡಿತಾರೆ ಮಕ್ಕಳು, ಅದನ್ನು ಪ್ರಾಪರಾಗಿ ಸೇವ್ ಮಾಡೋದಂಗೆ, ಇನ್ವೆಸ್ಟ್ ಮಾಡೋದಂಗೆ ಹಿಂಗೆ ಅಂತ ಅವ್ರಿಗೆ ಆಗಲೇ ಐಡಿಯಾ ಬಂದುಬಿಡುತ್ತೆ, ಆಯಿತಾ. ಅಟ್ಲೀಸ್ಟ್ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ನಿಕಲ್ ನೈಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.